3 ವರ್ಷ ಮುಗಿದೋಯ್ತು, ಅವಕಾಶ ಕೊಡಿ. ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಯ ಕೂಗು, ಡಿಕೆಶಿ ಗರಂ, ಆಪ್ತರು ಸೈಲೆಂಟ್, ನಿಗೂಢ ಆಟ. ಇದುವೇ ಚದುರಗದ ಮೊದಲ ಸ್ಟೋರಿ. ಪಟ್ಟಕ್ಕಾಗಿ ದಂಡಯಾತ್ರೆ. ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡಬೇಕಲ್ಲ. ಹಾಕಿ ಅರ್ಜಿ ಹಾಕಿ ಬರೋದಪ್ಪ ಇವತ್ತೆ. All of them should maintain discipline. ಹೋಗ್ಲಿ ಪಾಪ ಇಡಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಶಾಸಕರ ದೆಹಲಿ ಯಾತ್ರೆಯಲ್ಲೂ ಬಹಳ ಜೋರಾಗಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಅದು ದೆಹಲಿ ಯಾತ್ರೆ. ಅವಕಾಶ ಸಿಕ್ಕಾಗಲೆಲ್ಲ ಬದಲಾವಣೆ, ಅವಕಾಶ ಸಿಕ್ಕಾಗಲೆಲ್ಲ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ. ಇದು ಸದ್ಯ ಕಾಂಗ್ರೆಸ್ನವರು ಬಹಳ ಬಿಸಿಯಾಗಿರುವಂತಹ ರೀತಿ. ಯಾಕಂದ್ರೆ ಅತಿದೊಡ್ಡ ಬಹುಮತವನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತ ಅತಿದೊಡ್ಡ ಬಹುಮತವನ್ನ ರಾಜ್ಯದ ಮತದಾರರು ಕೊಟ್ಟಿದ್ದಾರೆ. ಆ ರಾಜ್ಯದ ಮತದಾರರು ಕೊಟ್ಟಿರುವಂತಹ ಈ ಅತಿದೊಡ್ಡ ಬಹುಮತ ಇದೆಯಲ್ಲ, ಇದರಿಂದಾಗಿ ಆಕಾಂಕ್ಷಿಗಳ ಪಟ್ಟಿಯು ಕೂಡ ಅತಿ ದೊಡ್ಡದಾಗಿಯೇ ಇದೆ. ಮಂತ್ರಿಗಳಾಗುವ ಆಸೆ ಇರುವಂತಹವರ ಸಂಖ್ಯೆ 100ಕ್ಕೆ ಹೆಚ್ಚಿದೆ, 100ಕ್ಕೂ ಹೆಚ್ಚಿರುವಂಥದ್ದು. ಹೀಗಿರುವಾಗ ಅದರಲ್ಲಿ ಕನಿಷ್ಠ 2 ಡಜನ್ಗಿಂತ ಹೆಚ್ಚು ಜನ ನಾವು ಈ ಬಾರಿ ಆದ್ರೂ ಮಂತ್ರಿ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕುಳಿತಿರುವಂಥವ್ರು ಕೂಡ ಇದ್ದಾರೆ. ಈ ಕಾರಣಕ್ಕಾಗಿಯೇ ಮತ್ತೊಂದು ಸುತ್ತಿನ ದೆಹಲಿ ಯಾತ್ರೆ ನಡೀತಾ ಇದೆ. ದೆಹಲಿಗೆ ಹೋಗ್ತಾ ಇರುವಂಥವ್ರು, ಹೋಗಿರುವಂಥವ್ರು ಅರ್ಜಿ ಹಾಕಿ ಬರೋಣ, ಸಂಪುಟ ಪುನರ್ರಚನೆ ಆಗಬೇಕು, ಈ ರೀತಿಯಂಥ ಮಾತುಗಳನ್ನು ಹೇಳೋದಕ್ಕೆ ಶುರುವಾಗಿದೆ. 3 ವರ್ಷ ಆಗ್ತಾ ಬಂತು, ಕಳೆದ ಕನಿಷ್ಠ 2 ವರ್ಷಗಳ ಅವಕಾಶ ನಮಗೂ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಶಾಸಕರು ದೆಹಲಿ ಯಾತ್ರೆಗೆ ಹೊರಟಿದ್ದಾರೆ. ಕಾಂಗ್ರೆಸ್ನ ಶಾಸಕರು ದೆಹಲಿ ಯಾತ್ರೆಗೆ ಹೊರಟಿರುವಂಥದ್ದು ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ. ಪುನರ್ರಚನೆ ಮಾಡುವಂಥದ್ದು ಒಂದೇ ಈಗ ಇವರಿಗಿರುವಂತಹ ಅಜೆಂಡಾ. ದೆಹಲಿಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ನಮ್ಮಲ್ಲಿ ಯಾರನ್ನ ಬೇಕಾದ್ರೆ ನೀವು ಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ಈಗ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇದ್ದಾರೆ. ತಮಗೂ ಅವಕಾಶ ಕೊಡಿ ಅಂತ ಕೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಯಾವುದೇ ಭೇಟಿ ಅವಕಾಶಗಳನ್ನಾಗಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಲಿ ಕೇಳದೇನೆ ನೇರವಾಗಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಆ ನಂತರ ನೋಡೋಣ ತಂಡೋಪತಂಡವಾಗಿ ಯಾರೆಲ್ಲರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೂ ಮಂದಿಯನ್ನ ಭೇಟಿ ಆಗೋಣ ಅಂತೇಳಿ ದೆಹಲಿಯ ಕರ್ನಾಟಕ ಭವನಕ್ಕೆ ತಲುಪಿದ ನಂತರ ಶಾಸಕರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ದೆಹಲಿಗೆ ತಲುಪಿರತಕ್ಕಂತಹ ಶಾಸಕರನ್ನು ಕೂಡ ನಾವು ನೋಡ್ತಾ ಇದ್ವಿ. ಎಲ್ಲ ಶಾಸಕರು ಮಾಡ್ತಾ ಇರುವಂಥದ್ದು ಅಥವಾ ಕೇಳ್ತಾ ಇರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು ಇವತ್ತು ಒಂದೇ ಡಿಮ್ಯಾಂಡ್ ಇದೆ, ನಾವು ಕೂಡ ಒಮ್ಮೆ ಮಂತ್ರಿ ಆಗ್ಬಿಡ್ಬೇಕು ಅಂತೇಳಿ. ಇಲ್ಲಿ ಬಹುತೇಕರು ಒಂದು ಅವಧಿಗೂ ಕೂಡ ಮಂತ್ರಿ ಆಗುವಂಥ ಅವಕಾಶವನ್ನು ಸಿಗದೇ ಇರುವಂಥವರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಅವರು ಮಂತ್ರಿ ಆಗುವ ಆಸೆಯನ್ನು ಹೊಂದಿದ್ದಾರೆ. ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗ್ಬಿಡುತ್ತಾ, ಆದ್ರೆ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು. ಸಂಪುಟ ಪುನರ್ರಚನೆ ಆಯ್ತು ಅಂತೇಳಿ ಆದ್ರೆ ಹಾಗೆ ಯಾರ್ಯಾರಿಗೆ ಅವಕಾಶವನ್ನು ಕಲ್ಪಿಸಬಹುದು ಅನ್ನುವಂಥ ವಿಚಾರ ಬಂದೇ ಬರುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿರುವಂತಹ ಈ 5 ಗುಂಪುಗಳನ್ನು ನಾವು ಗಮನಿಸಬೇಕು. ಹಿರಿಯ ಶಾಸಕರದ್ದೊಂದು ಗುಂಪು, ಅಂದ್ರೆ ಈಗ ದೆಹಲಿಗೆ ತಲುಪಿದಾರಲ್ಲ ಇವರೆಲ್ಲರೂ ಕೂಡ ಹಿರಿಯ ಶಾಸಕರ ಗುಂಪು ಅಂತ ಅವ್ರನ್ನವರು ಕರೆಸ್ಕೊಳ್ತಾರೆ. ಯಾಕಂದ್ರೆ 2 ಅಥವಾ 3, 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತಹವರು, ಇನ್ನು ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗದೇ ಇರುವಂತಹವರು ಇದ್ದಾರೆ, ಕೆಲವರು ಸಣ್ಣ ಅವಧಿಯಲ್ಲಿ ಮಂತ್ರಿ ಆದಂಥವರು ಇದ್ದಾರೆ. ಹೀಗಾಗಿ ಹಿರಿಯ ಶಾಸಕರವರು. ಕಿರಿಯ ಶಾಸಕರದ್ದು ಸಪರೇಟ್ ಆದ ಇನ್ನೊಂದು ತಂಡ ಇದೆ. ಅವರು ಕೂಡ ಸುಮಾರು 40 ಜನ ಇದ್ದಾರೆ. ಅವರು ಕೇಳ್ತಾ ಇದ್ದಾರೆ ನಮಗೂ ಅವಕಾಶ ಕೊಡಿ, ನಾವು ಮಂತ್ರಿಯಾಗಿ ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೊಂದು ಉತ್ಸಾಹವನ್ನು ತುಂಬುತ್ತೀವಿ ಅಂತೇಳಿ ಅವರ ಆಸೆ. ಇನ್ನು ಶಿವಕುಮಾರ್ ಅವರ ಟೀಮ್ ಇದ್ದೇ ಇದೆ. ಶಿವಕುಮಾರ್ ಅವರ ಟೀಮ್ಗೂ ಕೂಡ ಪುನರ್ರಚನೆ, ಅದು ಸಂಪುಟದ ಪುನರ್ರಚನೆ ಆಗತ್ತಾ ಅಥವಾ ಹೊಸ ಸಂಪುಟ ರಚನೆ ಆಗುತ್ತಾ ಅನ್ನೋಂಥರ ಆಧಾರದ ಮೇಲೆ ಡಿಕೆಶಿ ಟೀಮ್ ತನ್ನ ಪ್ರಾತಿನಿಧ್ಯವನ್ನು ನಿರೀಕ್ಷೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಟೀಮ್ ಕೂಡ ತನ್ನದೇ ಆದಂತಹ ಪ್ರಾತಿನಿಧ್ಯದ ನಿರೀಕ್ಷೆಯಲ್ಲಿದೆ. ಸಿದ್ದರಾಮಯ್ಯನವರ ಟೀಮ್ನಲ್ಲಿರುವಂತಹ ಸಚಿವರುಗಳನ್ನು ಕೈಬಿಟ್ಟು ಅವರದೇ ಟೀಮ್ನ ಮತ್ತಿಷ್ಟು ಶಾಸಕರುಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರ ಜೊತೆಗೆ ತಟಸ್ಥ ಟೀಮ್ ಕೂಡ ಇದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾವುದೇ ಬಣದಲ್ಲಿ ಗುರುತಿಸ್ಕೊಳ್ಳದೆ ತಟಸ್ಥರಾಗಿ ಅವರು ನಮ್ಮ ನಾಯಕರು, ಇವರು ನಮ್ಮ ನಾಯಕರು, ಅವರೇ ಆದ್ರೂ ಸರಿ, ಇವರೇ ಆದ್ರೂ ಜೈ ಅಂತ ಹೇಳ್ತಾ ಇರುವಂಥವರು ಇದ್ದಾರೆ. ಹೀಗಾಗಿ ಈ ತಟಸ್ಥ ಟೀಮ್, ಈ ರೀತಿಯಂತಹ 5 ಗುಂಪುಗಳನ್ನು ನಾವು ಮೇಲ್ನೋಟಕ್ಕೆ ಗುರುತಿಸಬಹುದು ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಇವರು ಸಂಪುಟ ಪುನರ್ರಚನೆಯಲ್ಲಿ ತಮ್ಮ ತಮ್ಮ ಪ್ರಾತಿನಿಧ್ಯವನ್ನು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಶಾಸಕರ ದಂಡು ಈಗಾಗಲೇ ಬೀಳ್ಬಿಟ್ಟಿದೆ. ಇನ್ನೊಂದು ತಿಂಗಳು ಕಳಿತು ಅಂದ್ರೆ ಮೇ ಬಂತು ಅಂತ ಹೇಳಿದರೆ, ಮೇ 20 ಬಂತು ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸ್ವೀಕರಿಸಿ ಭರ್ತಿ 3 ವರ್ಷ ಆಗತ್ತೆ.
ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಡಳಿತವನ್ನು ತೆಗೆದುಕೊಂಡು ಬರ್ತಿ 3 ವರ್ಷ ಆಗಿದೆ. ಹೀಗಾಗಿ 3 ವರ್ಷ ಪೂರೈಕೆ ಆಗ್ತಾ ಇದ್ದಂತೆಯೇ ಶುರುವಾಗಿದೆ ಬದಲಾವಣೆಯ ಕೂಗು. ಇಲ್ಲಿಗ ಬದಲಾವಣೆ ಆಗಬೇಕು ಅಂತೇಳಿ ಶಾಸಕರಲ್ಲಿ ಕೆಲವು ಶಾಸಕರ ಬದಲಾವಣೆ ಕೂಗು ಹೇಗೆ ಅಂತ ಹೇಳಿದ್ರೆ ಸಂಪುಟದಲ್ಲಿ ಬದಲಾವಣೆ ಮಾಡಲಿ ಅಂತ ಕೂಗ್ತಾ ಇರುವಂಥವ್ರು ಒಂದಷ್ಟು ಬಂದಿದ್ದಾರೆ. ಮುಖ್ಯಮಂತ್ರಿ ಸಮೇತ ಬದಲಾವಣೆ ಆಗಲಿ ಅಂತೇಳಿ ಕೂಗುವಂಥವ್ರು ಮತ್ತೊಂದಷ್ಟು ಬಂದಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ಪುನಾರಚನೆಗೆ ಪ್ರಬಲ ಕೂಗು ಕೇಳಿ ಬರ್ತಾ ಇದೆ. ಶಾಸಕರ ಒಗ್ಗಟ್ಟು ಪ್ರದರ್ಶನಗೊಳ್ತಾ ಇದೆ. ಶಾಸಕರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಈಗ ಇಷ್ಟು ಜನ ಶಾಸಕರು ಜೊತೆಯಾಗಿ ದೆಹಲಿಗೆ ಹೋದಾಗ ಇವ್ರಲ್ಲಿ ಯಾರಿಗೂ ನೋಟಿಸ್ ಕೊಡೋಕ್ಕೂ ಆಗಲ್ಲ, ಇವರ ಮೇಲೆ ಆಕ್ಷನೂ ಆಗಲ್ಲ. ಯಾಕಂದ್ರೆ ಅದೊಂದು ದೊಡ್ಡ ಗುಂಪು ಇದೆ. ಅಲ್ಲಿ ಯಾರೋ ಇಬ್ಬ ಶಾಸಕರು ಮಾತಾಡ್ತಾ ಇಲ್ಲ. ಇಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ರಣತಂತ್ರವನ್ನ ಈ ಶಾಸಕರುಗಳು ಈಗ ರೂಪಿಸಿದ್ದಾರೆ. ಎಲ್ಲರೂ ಕೂಡ ಹಿರಿಯ ಶಾಸಕರಾಗಿರೋದ್ರಿಂದಾಗಿ ಅವ್ರಿಗೂ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಮಂದಿಯ ಭೇಟಿಯಾಗಿ ಅವಕಾಶಗಳು ಇದ್ದೇ ಇರ್ತವೆ. ಏನಿಲ್ಲ ಅಂದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ, ಹೀಗಾಗಿ ಅವ್ರನ್ನ ಭೇಟಿಯಾಗಿ ಎತ್ತು ಬರಬಹುದು ಅಂತೇಳಿ AICC ಅಧ್ಯಕ್ಷರನ್ನ ನೇರವಾಗಿ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೆ ಕರ್ನಾಟಕದ ಶಾಸಕರಿಗೆ ಅನ್ನುವಂಥದ್ದು ರಾಜ್ಯದಿಂದ ಹೋಗುವಂತಹ ಶಾಸಕರ ನಿರೀಕ್ಷೆ. ಹೀಗಾಗಿ ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಕೊಡಿ ಅನ್ನುವಂಥದ್ದು ಇವರ ಮನವಿ. ಹಿರಿಯ ಶಾಸಕರುಗಳಿಗೆ ಅವಕಾಶವನ್ನು ಮಾಡಿಕೊಡಿ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಹಿರಿಯ ಮತ್ತು ಕಿರಿಯ ಶಾಸಕರುಗಳು. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅಲ್ಲಿ ಅವರು ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಶಾಸಕರಿಂದ ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಮಾಡುವಂತಹ ನಿರೀಕ್ಷೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗಬೇಕು ಅಂತೇಳಿ 15ಕ್ಕೂ ಹೆಚ್ಚು ಶಾಸಕರು ಸಮಯವನ್ನ ಕೇಳಿಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗುವರಿದ್ದಾರೆ. ಹೋದಂಥವ್ರು ಯಾರ್ಯಾರಿದ್ದಾರೆ? ಶಿರಾ ಶಾಸಕರು, ಇವರು ಹೇಗಿದ್ರು ಕೂಡ ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ TB ಜಯಚಂದ್ರ ದೆಹಲಿಯಲ್ಲಿ ಇರ್ತಾರೆ. ಇನ್ನು ಚಾಮರಾಜನಗರದ ಶಾಸಕರು ಮಂತ್ರಿ ಆಗುವಂಥ ಅವಕಾಶ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಕ್ಕಿತ್ತು, ಆದರೆ ಈ ಸರ್ಕಾರದಲ್ಲಿ ಸಿಗಲಿಲ್ಲ. ಸಿ ಪುಟ್ಟರಂಗ ಶೆಟ್ಟಿ ಅವರು. ಅಥಣಿ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿಯವರು BJPಯಲ್ಲಿದ್ದಾಗ ಉಪಮುಖ್ಯಮಂತ್ರಿ ಬೇರೆ ಆಗಿದ್ರು, ಆದರೆ ಕಾಂಗ್ರೆಸ್ ಬಂದ ಮೇಲೆ ಮಂತ್ರಿ ಆಗೋದಕ್ಕೂ ಅವಕಾಶ ಸಿಗಲಿಲ್ಲ. ಹೀಗಾಗಿ ಅವರು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು B ಶಿವಣ್ಣ ಅವರು ಆನೇಕಲ್ ಶಾಸಕರು ಮೊದಲ ಬಾರಿಗೆ ಮಂತ್ರಿ ಆಗುವಂಥ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. SN ನಾರಾಯಣಸ್ವಾಮಿ ಅವರದ್ದು ಬೇಡಿಕೆಯೂ ಕೂಡ ಅಂಥದ್ದೇ ಇದೆ. ಬಂಗಾರಪೇಟೆಯ ಶಾಸಕರು 2013ರಿಂದಲೂ ಕೂಡ ಶಾಸಕರಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿದ್ದಾರೆ. ಸಾಗರದ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರು BJPಯಲ್ಲಿದ್ದಾಗಲೂ ಮಂತ್ರಿ ಆಗಲಿಲ್ಲ, ಈಗ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಈಗಲಾದರೂ ಅವಕಾಶ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಅಶೋಕ್ ಪಟ್ಟಣ್ ಅವರು ರಾಮದುರ್ಗ ಶಾಸಕರು 2008ರಿಂದ ಶಾಸನ ಸಭೆಯಲ್ಲಿ ಇರುವಂಥವರು, ಒಮ್ಮೆ ಸೋಲು ಬಿಟ್ಟರೆ 3 ಬಾರಿ ಶಾಸಕರಾಗಿದ್ದಾರೆ. DG ಶಾಂತನಗೌಡರು ಹೊನ್ನಾಳಿ ಶಾಸಕರು, ಹಿರಿಯ ನಾಯಕ. ಇನ್ನು K ಷಡಕ್ಷರಿ ಅವರು ತಿಪ್ಟೂರು ಶಾಸಕರು, ಹಿರಿಯ ನಾಯಕರು. ಹಾಗೆ BK ಸಂಗಮೇಶ್ವರ್ ಅವರು ಭದ್ರಾವತಿ ಶಾಸಕರು. ನೋಡಿ, ಭದ್ರಾವತಿಗೆ ಮಂತ್ರಿಗಿರಿಯ ಭಾಗ್ಯನೇ ಸಿಕ್ಕಿಲ್ಲ, ಹೀಗಾಗಿ ನನಗೆ ಈ ಬಾರಿ ಆದರೂ ಮಂತ್ರಿಗಿರಿ ಕೊಡಿ ಅಂತೇಳಿ ಸಂಗಮೇಶ್ವರ್ ಅವರು ಕೇಳೋದ್ರಲ್ಲಿ ಹಕ್ಕಿದೆ. ಯಾಕೆಂದರೆ ಅವ್ರಿಗೆ ಒಬ್ಬ ಹಿರಿಯ ಶಾಸಕನಾಗಿ ಮಂತ್ರಿ ಆಗುವಂಥ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. GS ಪಾಟೀಲ್ರು ರೋಣ ಶಾಸಕರು, ಇವರು ಅಷ್ಟೇ. ಇವ್ರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ, ಆದರೆ ಮಂತ್ರಿ ಆಗುವಂಥ ಅವಕಾಶ ಫ್ಯಾಮಿಲಿ ಕಾರಣಗಳನ್ನ ಮುಂದಿಟ್ಟುಕೊಂಡು ಅವ್ರಿಗೆ ಅವಕಾಶ ಸಿಗೋದಿಲ್ಲ. SN ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಶಾಸಕರು, ಅವರು ಕೂಡ ಮಂತ್ರಿ ಆಗೋಣ ಒಂದು ಬಾರಿ ಆದರೂ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು MY ಪಾಟೀಲ್ರು ಅಫ್ಜಲ್ಪುರ ಶಾಸಕರು, ಬ್ಯಾಡಗಿ ಶಾಸಕರಾಗಿರುವಂತಹ ಬಸವರಾಜ್ ಶಿವಣ್ಣವರ್, ಇನ್ನು ಸಿಂಧನೂರು ಶಾಸಕರಾಗಿರುವಂತಹ ಹಂಪನಗೌಡ ಬಾದರ್ಲಿ, ಎಲ್ಲರೂ ಕೂಡ ಹಿರಿಯ ಶಾಸಕರುಗಳೇ ಕಾಂಗ್ರೆಸ್ನಲ್ಲಿ. ಇನ್ನು JT ಪಾಟೀಲ್ರು ಬೀಳಗಿ ಶಾಸಕರು, ಇವರು ಕೂಡ ಮಂತ್ರಿ ಆಗುವಂತಹ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. KN ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, JDSನಲ್ಲಿ ಮಂತ್ರಿ ಆಗುವ ಅವಕಾಶ ಇರಲಿಲ್ಲ, ಕಾಂಗ್ರೆಸ್ಗೆ ಬಂದ ಮೇಲೆ ಆದರೂ ಸಿಗುತ್ತಾ ಅಂತ ನೋಡ್ತಿದ್ದಾರೆ. ಕೊಳ್ಳೇಗಾಲ ಶಾಸಕರಾಗಿರುವಂಥ AR ಕೃಷ್ಣಮೂರ್ತಿ ಅವರು, ಇವರು ಕೂಡ ಅಷ್ಟೇ ಮಂತ್ರಿ ಆಗುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ರು ಇಂಡಿ ಶಾಸಕರು, ಅವ್ರಿಗೂ ಕೂಡ ಮಂತ್ರಿ ಆಗುವಂಥ ಅವಕಾಶ ಇದುವರೆಗೆ ಸಿಕ್ಕಿಲ್ಲ. ಇನ್ನು ಕೊಪ್ಪಳ ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್, ಇವರೆಲ್ಲರೂ ಕೂಡ ಮಂತ್ರಿಗಿರಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಧಾರವಾಡ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು, ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ಮಂತ್ರಿ ಆಗುವಂತಹ ದಂಡಿನಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ. ಇವರೆಲ್ಲರೂ ಕೂಡ ಮಂತ್ರಿ ಆಗಬಹುದಾ ನಾವು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಸರ್ಕಾರಕ್ಕೆ 3 ವರ್ಷ ಆಗಿದೆ, ಸಂಪುಟ ಪುನರ್ರಚನೆಯನ್ನು ಮಾಡಿ ಅನ್ನುವಂಥದ್ದು ಇಲ್ಲಿ ಶಾಸಕರ ಬಹಳ ಮುಖ್ಯವಾಗಿರುವಂತಹ ಡಿಮ್ಯಾಂಡ್. ನೀವು ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡ್ತಿರೋ ಬಿಡ್ತಿರೋ ಆಮೇಲೆ, ಬಟ್ ನಮಗೆ ಒಂದು ಮಂತ್ರಿ ಆಗೋದಕ್ಕಾದ್ರೆ ಅವಕಾಶ ಕೊಡಿ. ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಿದ್ದೇವೆ, ಕೂಲಿ ಕೊಡಿ. ಇದು ಶಾಸಕರು ಕೇಳ್ತಾ ಇರೋಂಥದ್ದು. ಮುಖ್ಯಮಂತ್ರಿಗಳು ಕೂಲಿ ಕೇಳ್ತಾರೆ, ಉಪಮುಖ್ಯಮಂತ್ರಿಯವರು ಕೂಲಿ ಕೇಳ್ತಾರೆ, ಶಾಸಕರು ಕೂಡ ಕೂಲಿ ಕೇಳ್ತಾರೆ. ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ, ಈಗ ಸಮಯ ಬಂದಿದೆ, ಹೀಗಾಗಿ ನಮಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಶಾಸಕರುಗಳು ಕೇಳ್ತಾ ಇದ್ದಾರೆ.
ಹಿರಿಯರ ಪೈಕಿ 20 ಮಂದಿಗೆ ಅವಕಾಶ ಕೊಡಬೇಕು, ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅಂತ. ಅಂದರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥವ್ರಿಗೆ ಕೊಡಬೇಕು ಅಂತ ಕೇಳ್ತಿಲ್ಲ, ನಮ್ಮಲ್ಲಿ ಒಂದು 20 ಮಂದಿಗಾದ್ರೆ ಅವಕಾಶ ಕೊಡಿ, ನಿಷ್ಕ್ರಿಯ ಸಚಿವರನ್ನ ಮನೆಗೆ ಕಳಿಸಿ ಹೊಸಬರಿಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ನಿಷ್ಕ್ರಿಯಗೊಂಡಿದ್ದಾರೆ, ಅದು ಯಾವುದೇ ಅನುಮಾನಗಳಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಒಂದು ಹೊಸ ಚೈತನ್ಯ ಬೇಕು ಅಂತೇಳಿ ಆದರೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಹೊಸಬರಿಗೆ ಅವಕಾಶವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ನಿಷ್ಕ್ರಿಯ ಸಚಿವರುಗಳನ್ನು ಮನೆಗೆ ಕಳಿಸಿ ಅನ್ನುವಂಥದ್ದು ಅವರ ಡಿಮ್ಯಾಂಡ್. ಹಾಗೆಯೇ ಈ ವಿಚಾರಕ್ಕೆ ಅಧ್ಯಕ್ಷರು ಸ್ವಲ್ಪ ಗರಂ ಆಗಿದ್ದಾರೆ. ಈ ಕಾಲದಲ್ಲಿ, ಅದು ಈ ಟೈಮಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ದೆಹಲಿಗೆ ಶಾಸಕರು ಹೋಗ್ತಾ ಇದ್ದಂದ್ರೆ ಶಿವಕುಮಾರ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಅವರು ಕೂಡ ಇವೆಲ್ಲ ಬೆಳವಣಿಗೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿದ್ದಾರೆ, ಅವ್ರ ಜೊತೆಗೆ ಚರ್ಚಿಸಿದ್ದಾರೆ. ದೆಹಲಿಗೆ ಹೋದ ಶಾಸಕರ ವಿರುದ್ಧ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಈಗ ಹೋಗಬೇಕಿತ್ತು ಅಂತ ಹೇಳುವಂಥದ್ದು ಅವರ ಪ್ರಶ್ನೆ. ಪಕ್ಷವೇ ಎಲ್ಲರೂ, ಪಕ್ಷದಿಂದಲೇ ಎಲ್ಲವೂ ಅನ್ನುವಂಥದ್ದನ್ನು ಮರಿಬೇಡಿ. ಪಕ್ಷವೇ ಎಲ್ಲವೂ ಕೂಡ, ಹಾಗೆಯೇ ಪಕ್ಷದಿಂದಲೇ ಎಲ್ಲರೂ ಇರುವಂಥದ್ದು, ಇದನ್ನು ಯಾರು ಕೂಡ ಮರಿಬೇಡಿ. ಪಕ್ಷದ ಚೌಕಟ್ಟಿನೊಳಗಡೆ ಎಲ್ಲರೂ ಕೂಡ ಮಾತಾಡಬೇಕು. ಅದು ಬಿಟ್ಟು ನಾವು ದೆಹಲಿಗೆ ಹೋಗ್ತಾ ಇದ್ವಿ, ನಮಗೆ ಮಂತ್ರಿಗಿರಿ ಬೇಕು, ಈ ರೀತಿ ಅಂತ ಅನಗತ್ಯ ಹೇಳಿಕೆ ಕೊಟ್ಟರೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಶಾಸಕರುಗಳಿಗೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲಿ, ಬೇಡ ಅಂತ ನಾವು ಕೇಳೋದಿಲ್ಲ. ನೀವು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಶಾಸಕರು ಸಚಿವ ಸ್ಥಾನ ಕೇಳುವಂಥದ್ದು ತಪ್ಪೇನಲ್ಲ, ಆದರೆ ಕೇಳಬೇಕಾದ ಸಮಯ ಇದಲ್ಲ. ಅವರು ಟೈಮಿಂಗ್ನ ಪ್ರಶ್ನೆಯನ್ನು ಎತ್ತಿದ್ದಾರೆ. ಶಿಸ್ತು ಮೀರಿದರೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ನೀಡಿದ್ದಾರೆ. ಯಾರೋ ಪಕ್ಷದ ಶಿಸ್ತನ್ನು ಮೀರಿ ನಡಿಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ಶಾಸಕರುಗಳಿಗೆ DCM DK ಶಿವಕುಮಾರ್ ಅವರು ನೀಡಿದ್ದಾರೆ. ಶಿವಕುಮಾರ್ ಅವರ ಮಾತನ್ನು ತೋರಿಸ್ತೀನಿ. ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಹೋಗಿ ಕೇಳತ್ತಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ, ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ, ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಹೀಗೆ ನೀವು ಏನೇನೋ ಸ್ಟೇಟ್ಮೆಂಟ್ ಅನ್ನು ಮಾಡಿದರೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ DK ಟೀಮ್ ಕೂಡ ಸೈಲೆಂಟ್ ಗೇಮ್ ಅನ್ನು ಆಡ್ತಾ ಇದೆ. ಶಿವಕುಮಾರ್ ಬಣದ ಶಾಸಕರು ಕೂಡ ಕಾದು ನೋಡುವ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಇವರು, ಈ ಟೀಮು, ಇಲ್ಲಿರುವಂತಹ ಟೀಮ್ ಮೆಂಬರ್ಸು ಈಗಾಗಲೇ ದೆಹಲಿಗೆ ಒಂದು ರೌಂಡ್ ಹೋಗಿ ಬಂದಂಥವ್ರು ಕೂಡ ಇದ್ದಾರೆ. ಮತ್ತು ಈ ಹಿಂದೆ ಅವರು ಹೋದಾಗಲೂ ಕೂಡ ಏನೇನು ಡೆವಲಪ್ಮೆಂಟ್ ಆಗಿದೆ ಅನ್ನೋಂಥದ್ದು ಕರ್ನಾಟಕದ ಜನ ಗಮನಿಸಿದ್ದಾರೆ. ಹೀಗಾಗಿ ಈಗ ಅವರು ಹಿರಿಯ ಶಾಸಕರ ನಡೆಯ ಮೇಲೆ ಅವರು ಕೂಡ ತಮ್ಮ ಗೇಮ್ ಪ್ಲಾನ್ ಅನ್ನು ಮಾಡೋರಿದ್ದಾರೆ. ಹಿರಿಯ ಶಾಸಕರು ದೆಹಲಿಗೆ ಹೋದಾಗ ಏನಾಗುತ್ತೆ ಅನ್ನೋದನ್ನು ಅವರು ಕೂಡ ಗಮನಿಸ್ತಾ ಇದ್ದಾರೆ. ನಾಯಕತ್ವ ತೀರ್ಮಾನ ಆಗದೆ ಪುನರ್ರಚನೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಶಿವಕುಮಾರ್ ಅವರ ಬಣದ ಬಲವಾದ ನಂಬಿಕೆ. ಏನೇ ಪುನರ್ರಚನೆ ಆದರೂ ಕೂಡ ನಾಯಕತ್ವ ಬದಲಾವಣೆಯೊಂದಿಗೆ ಪುನರ್ರಚನೆ ಆಗಬೇಕು, ಸಂಪುಟ ಹೊಸದಾಗಿ ರಚನೆ ಆಗಲಿ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿ ಅನುಮಾನ. ಅಂದರೆ ಈಗ ಹೋದಂಥವ್ರಿಗೂ ಕೂಡ ದೆಹಲಿಯಲ್ಲಿ ನಾಯಕರುಗಳು ಸಿಗೋದು ಕಷ್ಟ ಇದೆ. ಹೀಗಾಗಿ ಅನುಮತಿ ಪಡೆದು ದೆಹಲಿಗೆ ಹೋಗೋಣ ಅನ್ನುವಂತಹ ಪ್ಲಾನ್ ಅನ್ನು ಶಿವಕುಮಾರ್ ಬಣದ ಶಾಸಕರು ಹೊಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವರುಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡಲಿ. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇಲ್ಲಿ ನಾಯಕರುಗಳ ಮಾತುಗಳನ್ನು ನಾವು ಗಮನಿಸಿದ್ವಿ. ಇದರ ನಡುವೆನೇ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ದಂಗಲ್ ನಡೆದಿದೆ.
ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಪಕ್ಷದ ಹಿರಿಯ ನಾಯಕರುಗಳ ಮೇಲೆ ಬಂದಿದೆ. ನೋಡಿ, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಅವರ ಮೇಲೂ ಕೂಡ ಆರೋಪ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಜೀರ್ ಅಹಮದ್ ಅವರಿಗೆ ಸೂಚನೆಯನ್ನು ಬೇರೆ ಕೊಡಲಾಗಿದೆ. ರಾಜೀನಾಮೆನ ಕೊಡಿ ಅಂತ. ಸಾದಿಕ್ ಪೈಲ್ವಾನ್ ಅವ್ರಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟು ಅವರು ವಾಪಸ್ ತೆಗೆದುಕೊಳ್ಳದಂತೆ ನೋಡಿಕೊಂಡಿರುವಂತಹ ಆರೋಪ ನಜೀರ್ ಅವರ ವಿರುದ್ಧ ಇದೆ. ಸ್ವತಃ ಸಾದಿಕ್ ಪೈಲ್ವಾನ್ ಅವರಿಂದಲೇ ಸಿಎಂ ಡಿಸಿಎಂ ಸುರ್ಜೇವಾಲಾ ಅವರು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅವತ್ತೇನೋ ಕಬಾಬ್ ತಿಂದ್ಕೊಂಡು ನಾವು ಜೊತೆಗಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಕಬಾಬ್ ತಿನ್ನೋದಕ್ಕಿಂತ ಮುಂಚಿತವಾಗಿ ಇವೆಲ್ಲವೂ ನಡೆದಿದೆ ಅಂತ ಹೇಳಿ. ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತೇಳಿ ಈಗ ಉಲ್ಟಾ ಹೊಡೆದಿದ್ದಾರೆ ನಜೀರ್ ಅಹಮದ್ ಅವರು. ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ರಾಜೀನಾಮೆ ಪಡೆಯುವಂತೆ ಸಿಎಂಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತಿಳಿಸಿದ್ದಾರೆ. ಅವರು ರಾಜೀನಾಮೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ. ಅವರು ರಾಜಕೀಯ ಕಾರ್ಯದರ್ಶಿಗಳು, ಹಾಗಾಗಿ ಅವರ ರಾಜೀನಾಮೆಯನ್ನ ಪಡೆಯಿರಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಡೆ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ದಾವಣಗೆರೆಯ ವಿಚಾರ ಸಹಜವಾಗಿಯೇ ಕಾಂಗ್ರೆಸ್ನ ಒಳಗಡೆ ಬಹಳಷ್ಟು ತಿಕ್ಕಾಟವನ್ನು ಮಾಡ್ತಾ ಇದೆ. ಇದು ಯಾವ ಸ್ವರೂಪದಲ್ಲಿ ಸ್ಫೋಟಗೊಳ್ಳುತ್ತೆ, ಹೇಗೆ ಹೊರಗಡೆ ಬರುತ್ತೆ ಅಂತ ನೋಡಬೇಕು. ಇದರ ನಡುವೆ ಪಟ್ಟಕ್ಕಾಗಿ ನಡೆದಿರುವಂತಹ ದಂಡಯಾತ್ರೆಯಲ್ಲಿ ನಿಜಕ್ಕೂ ಇದು ದಂಡಯಾತ್ರೆ ಆಗುತ್ತಾ ಅಥವಾ ದಿಗ್ವಿಜಯದ ಯಾತ್ರೆ ಆಗುತ್ತಾ ಅನ್ನೋಂಥನ್ನ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಚನ ತಪ್ಪಿದ್ರ ಶ್ವಾಸ ಸ್ವಾಮೀಜಿ ಪೀಠದ ಕಾಸಿನ ಮೇಲೂ ಕಣ್ಣು ಬಿತ್ತ. ಪೀಠದಿಂದ ಉಚ್ಚಾಟನೆ ಮಾಡಿದ್ಯಾಕೆ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪೀಠದಲ್ಲಿ ಫೈಟ್. ಭಾರವಾದ ಮನಸ್ಸಿಂದ ಈ ತೀರ್ಮಾನ ಕೈಗೊಳ್ಳುತ್ತಾರೆ. ಲೆಕ್ಕ ಕೇಳೋರು ಸಾಂಗೋಳ ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಶ್ವಾಸಗುರು ಅಂತೇಳಿ ಕರೆಸ್ಕೊಳ್ತಾ ಇದ್ದ ವಚನಾನಂದ ಸ್ವಾಮೀಜಿಯವರು ಪಂಚಮಸಾಲಿ ಗುರುಪೀಠದಲ್ಲಿ ಜಗದ್ಗುರುಗಳಾಗಿ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಈ ಹಿಂದೆ ಪಂಚಮಸಾಲಿ ಗುರುಪೀಠದಲ್ಲಿ ಜಗದ್ಗುರು ಪೀಠದಲ್ಲಿ ಪೀಠಾಧಿಪತಿಗಳು ಇರಲಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಆವಾಗ ವಚನಾನಂದ ಸ್ವಾಮೀಜಿಯವರನ್ನ, ಅದೇ ಸಮುದಾಯಕ್ಕೆ ಸೇರಿರುವಂತಹ ವಚನಾನಂದ ಸ್ವಾಮೀಜಿಯವರನ್ನ ಪಂಚಮಸಾಲಿ ಗುರುಪೀಠದಲ್ಲಿ, ಆ ಜಗದ್ಗುರು ಪೀಠದಲ್ಲಿ ಪೀಠಾಧಿಪತಿ ಮಾಡಿಕೊಳ್ಳಲಾಯಿತು. ಆದರೆ ಈಗ ಹರಿಹರದ ಪಂಚಮಸಾಲಿ ಗುರುಪೀಠದಲ್ಲಿನೇ 15 ಕೋಟಿ ರೂಪಾಯಿಗಳ ದುರ್ಬಳಕೆ ಆರೋಪ ಕೇಳಿ ಬರ್ತಾ ಇದೆ. 1-2 ಕೋಟಿ ರೂಪಾಯಿ ಅಲ್ಲ, 15 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು. ಇದನ್ನು ಮಾಡ್ತಾ ಇರೋರು ಯಾರು? ಅದೇ ಮಠದ ಭಕ್ತರು, ಅದೇ ಮಠದ ಟ್ರಸ್ಟ್ನ ಸದಸ್ಯರು. ವಚನಾನಂದ ಸ್ವಾಮೀಜಿಯವರನ್ನ ಈಗ ಪದಚ್ಯುತಿಗೊಳಿಸಲಾಗಿದೆ. ಮಠದಲ್ಲಿ ಹೈ ಡ್ರಾಮಾ ನಡೆದಿದೆ. ಟ್ರಸ್ಟಿ ಹಾಗೂ ಸ್ವಾಮೀಜಿ ಮತ್ತು ಭಕ್ತರ ನಡುವೆ ಜಟಾಪಟಿ ನಡೀತಾ ಇದೆ. ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ. 1-2 ಕೋಟಿ ರೂಪಾಯಿ ವಿಚಾರ ಅಲ್ಲ ಇದು, 1-2 ಸಾವಿರ ರೂಪಾಯಿಯ ವಿಚಾರವಲ್ಲ ಇದು. 15 ಕೋಟಿ ರೂಪಾಯಿಗಳ ಲೆಕ್ಕವನ್ನು ಸ್ವಾಮೀಜಿಯವರು ಕೊಟ್ಟಿಲ್ಲ. ಯಾಕಂದರೆ ಅವರು ಟ್ರಸ್ಟ್ನ ಭಾಗವಾಗಿ ಪೀಠಾಧಿಪತಿಯಾಗಿ ಅದು ಅವರ ಜವಾಬ್ದಾರಿ ಆಗಿತ್ತು ಅನ್ನುವಂಥದ್ದು. ಆದರೆ ಟ್ರಸ್ಟಿಗಳು ಈಗ ಸ್ವಾಮೀಜಿಯನ್ನೇ ಪೀಠದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಸ್ವಾಮೀಜಿ ಟ್ರಸ್ಟಿಗಳ ಬಗ್ಗೆನೇ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮಠದೊಳಗೆ ಕೋಟಿ ಕೋಟಿ ಲೂಟಿಯಾಗಿದೆ ಅನ್ನುವಂಥದ್ದು ಇಲ್ಲಿ ವಚನಾನಂದ ಶ್ರೀಗಳ ವಿರುದ್ಧ ಇರುವಂಥ ಆರೋಪ. ಪಂಚಮಸಾಲಿ ಹರಿಹರ ಪೀಠದಲ್ಲಿ 15 ಕೋಟಿ ರೂಪಾಯಿಗಳ ಅಕ್ರಮವನ್ನು ಎಸಗಿದ್ದಾರೆ ವಚನಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅಂತ ಹೇಳುವಂಥದ್ದು ಇಲ್ಲಿರುವ ಆರೋಪ. ಪೀಠಕ್ಕೆ ಸರ್ಕಾರ ಕೊಟ್ಟ 15 ಕೋಟಿ ರೂಪಾಯಿ ಏನಾಯಿತು ಅನ್ನೋದ್ರ ಬಗ್ಗೆ ಅದೇ ಜಗದ್ಗುರು ಪೀಠದಲ್ಲಿ ಆ ಪೀಠದ ಭಕ್ತರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಲೆಕ್ಕಪತ್ರ ಒದಗಿಸೋದಕ್ಕಾಗಿ ಟ್ರಸ್ಟ್ ವಿಫಲ ಆಗಿದೆ. ಹೀಗಾಗಿ ಸ್ವಾಮೀಜಿ ಮೇಲೂ ಕೂಡ ಅನುಮಾನ ಬಂದಿದೆ. 15 ಕೋಟಿ ರೂಪಾಯಿಯನ್ನ ಯಾರು ಏನು ಮಾಡಿದ್ರು? ಪೀಠದ ಟ್ರಸ್ಟ್ಗಳು, ಆಡಳಿತಾಧಿಕಾರಿಗಳ ವಿರುದ್ಧ ಆರೋಪ ಇಲ್ಲಿ ಬಂದಿರುವಂಥದ್ದು. ಪೀಠದ ಟ್ರಸ್ಟ್ಗಳ ಮೇಲೆ ಹಾಗೂ ಆಡಳಿತಾಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೀಠಾಧಿಪತಿ ವಚನಾನಂದ ಸ್ವಾಮೀಜಿ ವಿರುದ್ಧವೂ ಕೂಡ ಆರೋಪ ಇದೆ. ವಚನಾನಂದ ಸ್ವಾಮೀಜಿಯವರು ಶ್ವಾಸಗುರುಗಳಾಗಿ ಖ್ಯಾತಿಯನ್ನು ಪಡೆದಿದ್ರು. ಶ್ವಾಸಗುರು ಆದ ನಂತರ ಅವರು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಜಗದ್ಗುರುಗಳಾಗ್ತಾರೆ. ಮಠದ ಖರ್ಚು ವೆಚ್ಚದ ಲೆಕ್ಕ ಕೊಡಿ ಅಂತೇಳಿ ಇವತ್ತು ಮಠದ ಭಕ್ತರು, ಟ್ರಸ್ಟಿಗಳು, ಮಾಜಿ ಶಾಸಕರ ನೇತೃತ್ವದಲ್ಲಿ
ಟ್ರಸ್ಟಿಗಳ ನೇತೃತ್ವದಲ್ಲಿ ಒಂದು ಅಭಿಯಾನವನ್ನು ಮಾಡಿದರು. ಆದರೆ ಮಠದ ಸುತ್ತಲೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ನಿಷೇಧಾಜ್ಞೆ ಜಾರಿ ಇದ್ದ ಕಾರಣಕ್ಕಾಗಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲಾಯಿತು. ಇದರ ನಡುವೆ ಆರೋಪದ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿಯನ್ನ ಆ ಪೀಠಾಧಿಪತಿ ಸ್ಥಾನದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಅವ್ರನ್ನ ಪದಚ್ಯುತಿಗೊಳಿಸಲಾಗಿದೆ. ಅವರು ಈಗ ಉಚ್ಚಾಟಿತ ಪೀಠಾಧಿಪತಿ ಆಗಿದ್ದಾರೆ. ಯಾಕಂದ್ರೆ ಅಂತಿಮವಾಗಿ ಟ್ರಸ್ಟ್ನಲ್ಲಿ ಒಂದು ಆಡಳಿತ ಮಂಡಳಿ ಇರುತ್ತೆ. ಆ ಆಡಳಿತ ಮಂಡಳಿಯವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಧರ್ಮದರ್ಶಿ ಮಂಡಳಿಯವರು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಸಮಾಜದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಅಡ್ಮಿನಿಸ್ಟ್ರೇಟರ್ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿದೆ. ದಾನ ಕೊಟ್ಟವ್ರನ್ನ ಹೊರಗಿಟ್ಟು ಲೂಟಿಕೋರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು 18 ವರ್ಷದಿಂದ ಅವ್ರದ್ದು ಏನಿತ್ತು ಆಸ್ತಿ, ಈಗ ಅವ್ರಿಗೆ ಆಸ್ತಿಗಳು ಏನಾಗಿದ್ದಾವೆ, ಅವರು ಈ ಸಮಾಜಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಏನೇನು ಧರ್ಮ ಮಾಡಿದ್ದಾರೆ, ಏನೇನು ಷಡ್ಯಂತ್ರ ಮಾಡಿ ಹಿಂದಿನ ಜಗದ್ಗುರುಗಳನ್ನು ಹೊರಗೆ ಹಾಕಿದ್ದಾರೆ, ಈಗಿನ ಗುರುಗಳನ್ನು ಕೂಡ ಹೊರಗೆ ಹಾಕಲಿಕ್ಕೆ ಹುನ್ನಾರ ನಡೆಸಿದ್ದಾರೆ. ಇದು ಅವರ ಸ್ವಂತ ಮನೆಯ ಆಸ್ತಿನೋ ಇದು ಸಮಾಜದ ಆಸ್ತಿನೋ ಅಂತ ಮಾತ್ರ ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಲೆಕ್ಕ ಕೊಡಿ, ಮನೆಗೆ ನಡಿ. ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ. ದುರ್ಬಳಕೆ ಆಗಿದೆ, ಅದರ ವಿರುದ್ಧ ಇವತ್ತು ಹೋರಾಟ. ಇವತ್ತು ಸಮಾಜ ಜನರು ಏನು ಹೇಳ್ತಾರೋ ಅದಕ್ಕೆ ಅವ್ರು ತಲೆಬಾಗಬೇಕು, ಪಾರದರ್ಶಕವಾಗಿ. ಹೀಗೆ ಇಲ್ಲಿ ಶಿವಶಂಕರ್ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಅಂದರೆ ಇಲ್ಲಿ ಟ್ರಸ್ಟಿಗಳು ಇಲ್ಲಿ ಹಣದಲ್ಲಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಇದರ ನಡುವೆ ಸ್ವಾಮೀಜಿ ವರ್ಸಸ್ ಟ್ರಸ್ಟ್ ನಡೆದಿದೆ. ವಚನಾನಂದ ಸ್ವಾಮೀಜಿ ಶ್ವಾಸಪೀಠ ಮತ್ತು ಹರಿಹರ ಪೀಠ ಈ ಎರಡರಲ್ಲಿ ಯಾವುದಾದ್ರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಅವರು ಶ್ವಾಸಪೀಠದಲ್ಲೂ ಕೂಡ ಅವರು ಆ ಟ್ರಸ್ಟ್ನಲ್ಲೂ ಕೂಡ ಇದ್ದಾರೆ, ಹಾಗೆಯೇ ಹರಿಹರ ಪೀಠದಲ್ಲೂ ಇದ್ದಾರೆ. ಹರಿಹರ ಪೀಠ ಅಥವಾ ಶ್ವಾಸಪೀಠ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಅವಕಾಶವನ್ನು ಸ್ವಾಮೀಜಿಯವರು ಕೊಡಲಾಗಿದೆ. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಅವರು ಹರಿಹರದ ಜಗದ್ಗುರು ಪೀಠದಲ್ಲಿ ಪೀಠಾಧಿಪತಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಅವರು ಶ್ವಾಸಗುರು ಆಗಿದ್ದರು. ಹಾಗಾಗಿ ಶ್ವಾಸಪೀಠದಲ್ಲಿ ಅವರು ಇದ್ದಂಥದ್ದು ಮೊದಲೇ ಗೊತ್ತಿರಲಿಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ಮತ್ತು ಈಗ ಯಾಕೆ ಸಡನ್ ಆಗಿ ಈ ರೀತಿಯಾಗಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅನ್ನುವಂಥ ಪ್ರಶ್ನೆ ಬಂತು ಅನ್ನುವಂತಹ ಒಂದು ವಿಚಾರವೂ ಕೂಡ ಇಲ್ಲಿ ಕುತೂಹಲಕಾರಿಯಾಗಿರುವಂಥದ್ದು. ಪೀಠದ ಆಯ್ಕೆ ಬಗ್ಗೆ ಯಾವುದೇ ನಿರ್ಧಾರ ತಿಳಿಸಿರಲಿಲ್ಲ ವಚನಾನಂದ ಶ್ರೀ ಅಂತ ಹೇಳಿ ವಚನಾನಂದ ಶ್ರೀಗಳನ್ನು ಟ್ರಸ್ಟಿಗಳು ಪ್ರಶ್ನಿಸ್ತಾ ಇದ್ದಂತೆಯೇ ಲೆಕ್ಕಪತ್ರದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇಲ್ಲಿ ಪೀಠಕ್ಕೆ ಸರ್ಕಾರ 15 ಕೋಟಿ ರೂಪಾಯಿ ಕೊಟ್ಟಿದೆ, ಆ ಹಣ ಏನಾಯಿತು ಅನ್ನುವಂತಹ ಚರ್ಚೆಯೂ ಕೂಡ ಇಲ್ಲಿ ನಡೀತಾ ಇದೆ. ವೈಯಕ್ತಿಕ ಪ್ರತಿಷ್ಠೆಗಳನ್ನು ಬಿಟ್ಟು ಸಮಾಜದ ದೃಷ್ಟಿಯಿಂದ ಸಭೆಯನ್ನು ನಡೆಸಲಾಗಿದೆ ಅನ್ನುವಂಥದ್ದು ಟ್ರಸ್ಟಿಗಳು ಹೇಳ್ತಾ ಇರುವಂಥದ್ದು. ಲೆಕ್ಕಪತ್ರ ವಿಚಾರವಾಗಿ ಟ್ರಸ್ಟ್ನಲ್ಲೇ ಗುಂಪುಗಾರಿಕೆ ನಡೆದಿದೆ, ಗಲಾಟೆಯೂ ಕೂಡ ನಡೆದಿದೆ. ಗುಂಪುಗಾರಿಕೆ ಗಲಾಟೆ ಎಲ್ಲವೂ ಕೂಡ ಈ ಟ್ರಸ್ಟ್ನ ಹಣದ ವಿಚಾರದಲ್ಲಿ ನಡೆದಿದೆ. ಹರಿಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆಡಳಿತಾಧಿಕಾರಿಯವರು. ಅಂದರೆ ಇಲ್ಲಿ ಮೋಸ ಆಗಿದೆ ಅಂತೇಳಿ, ದುಡ್ಡು ಲೂಟಿಯಾಗಿದೆ ಅಂತ. ಟ್ರಸ್ಟಿಗಳಿಂದಲೇ ಪೀಠದ ಹಣ ದುರ್ಬಳಕೆ ಅಂತ ಹೇಳಿ ಸ್ವಾಮೀಜಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಕಾರಣ ಅಲ್ಲ, ಟ್ರಸ್ಟಿಗಳು ಕಾರಣ ಅಂತ ಇದ್ದಾರೆ. ಇಲ್ಲಿ ಟ್ರಸ್ಟಿಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗೆ ಹೇಳೋಕ್ಕಾಗತ್ತೆ, ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಭಾರವಾದ ಮನಸ್ಸಿನಿಂದ ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವಾಮೀಜಿ ಈ ವಿಚಾರದಲ್ಲಿ ಟ್ರಸ್ಟ್ಗಳ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು
ಫೆಬ್ರವರಿ 17-18-2008 ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟ್. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. ಎಲ್ಲ ಅವರೇ ಇದ್ದಾರೆ, ಮತ್ತೆ ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳು ಇದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಗುರುಗಳಾಗಿರುವಂತಹ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಕಟ್ಟಡಗಳಾಗಿದ್ದಾವೆ, ಅದ್ರ ಬಗ್ಗೆ ಬಸ್ಸೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರು ಕ್ವಶನ್ ಮಾಡಿಲ್ಲ. ಮೊನ್ನೆ ಅದಾದ್ರೂ ಒಂದೇ ಕೇಳಿದೀವಿ ನಾವು, ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪಾ ಅಂತಂದ್ರೆ, ಲೆಕ್ಕ ಕೇಳೋರು ಸಾಂಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ. ಇಲ್ಲಿ ಮೊದಲು ಪೀಠ, ನಂತರ ಟ್ರಸ್ಟು, ಇವೆಲ್ಲವೂ ಕೂಡ ಆಡಳಿತಾತ್ಮಕವಾಗಿ ನಡೆದಿರುವಂಥ ವಿಚಾರ. ಆದರೆ ಪ್ರಶ್ನೆ ಇರುವಂಥದ್ದು, ಮೊದಲು ಪೀಠ ಆಯ್ತಾ ಮೊದಲು ಟ್ರಸ್ಟ್ ಆಯ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪೀಠದ ಹೆಸರಿನಲ್ಲಿ ಬಂದಿರುವಂಥ ಹಣ ಏನಾಯಿತು, ಅದನ್ನು ಯಾರು ಲಪಟಾಯಿಸಿದರು, ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿರುವಂಥದ್ದು ಪೀಠಾಧಿಪತಿಗಳದ್ದು ಜವಾಬ್ದಾರಿ, ಟ್ರಸ್ಟ್ನದ್ದು ಜವಾಬ್ದಾರಿ ಆಗಿರುವಂಥದ್ದು.